ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ. 64ನೇ ವಯಸ್ಸಲ್ಲಿ ಯಾರು ಮಾತಾಡಬಾರ್ದು ಮೇಡಮ್. ಕಣ್ಣಿಗೆ ರಜನಿಕಾಂತ್ ಅವರೇ. ಸೊ ಎಲ್ಲಿ ಕರಿ ಕೊಟ್ಟು ಯೂಸ್ ಆಗಲ್ವೋ ಅಲ್ಲಿ ಕರಿ ಪಂಚೆ ಕರಿ ಶರ್ಟ್ ಯೂಸ್ ಆಗುತ್ತೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ಏನು ಫಸ್ಟ್ ಶೋ ಮಿಸ್ ಮಾಡೋಂಗೆ ಇಲ್ಲ. ಯಾರು ಮಿಸ್ ಮಾಡ್ಕೊಂಡಿದ್ದಾರೋ 2 minutes ಸೈಲೆನ್ಸ್ ಫಾರ್ ದೆಮ್. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ರಾಜಾಜಿನಗರಲ್ಲಿರೋ ನವರಂಗ್ ಥಿಯೇಟರ್ನಲ್ಲಿದ್ದೀವಿ. ಇವತ್ತು ನರ್ತನ್ ನಿರ್ದೇಶನದ ಶಿವರಾಜ್ ಕುಮಾರ್ ಮತ್ತು ರುಕ್ಮಿಣಿ ವಸಂತ್ ಅವರು ನಟಿಸಿರೋ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ. ಭೈರತಿ ರಣಗಲ್ ಅನ್ನೋ ಹೆಸರಲ್ಲೇ ಒಂದು ಗತ್ತಿದೆ. ಮೂವಿ ಟ್ರೈಲರ್ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಇನ್ನು ಮೂವಿ ಹೇಗಿರ್ಬೋದು, ಬನ್ನಿ ಮೂವಿ ಹೇಗಿದೆ ಅಂತ ಪ್ರೇಕ್ಷಕರನ್ನೇ ಕೇಳೋಣ. ಸರ್ ಫಿಲಮ್ ಹೇಗಿತ್ತು? ಸೂಪರ್ ಆಗಿದೆ, ಸೈಲೆಂಟ್ ಆಗಿದ್ರೆ ಮಸ್ತ್ ಆಗಿದೆ. ಫಿಲಿಮ್ ಬೊಂಬಾಟ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ. 64ನೇ ವಯಸ್ಸಲ್ಲಿ ಯಾರು ಮಾತಾಡಬಾರ್ದು ಮೇಡಮ್. ಕಣ್ಣಿಗೆ ರಜನಿಕಾಂತ್ ಅವರೇ. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಮೂವಿನಾ? ಫ್ಯಾಮಿಲಿ ನೋಡ್ಬೋದು ಮೇಡಮ್. ಅಂದರೆ ಹಾಡುಗಳಿಲ್ಲ, ಡ್ಯಾನ್ಸ್ ಇಲ್ಲ, ಬಟ್ ಆದರೆ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ. ಈ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಸೂಪರ್ ವೈಟಿಂಗ್ ಫಾರ್ ಮಫ್ತಿ 2. ಸೂಪರ್ ಆಗಿದೆ ಅಕ್ಕ. ದುಡ್ಡಿಗೆ ಲಾಸ್ ಇಲ್ಲ. ಅಣ್ಣನ ಫಿಲಮ್ ಸೂಪರ್ ಹಿಟ್ಟು. ಚೆನ್ನಾಗಿತ್ತು. BGM ಮಸ್ತಾಗಿತ್ತು. ಸಿನಿಮಾ ಸೂಪರ್ ಆಗಿದೆ. ಏನು ಫಸ್ಟ್ ಶೋ ಮಿಸ್ ಮಾಡೋಂಗೆ ಇಲ್ಲ. ಯಾರು ಮಿಸ್ ಮಾಡ್ಕೊಂಡಿದ್ದಾರೋ 2 minutes ಸೈಲೆನ್ಸ್ ಫಾರ್ ದೆಮ್. ಯಾಕೆಂದರೆ ಶಿವಣ್ಣ ಮೂವಿ ಬಂದಾಗೆಲ್ಲ ಕ್ರೇಜ್ ಅಂತೂ ಇದ್ದೇ ಇರುತ್ತೆ, ಅದಂತೂ ಫಿಕ್ಸು. ಅದು ಮಿಸ್ಸೇ ಮಾಡೋಂಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಿನಿಮಾ ಇನ್ನೂ 100 days ಓಡೋದಂತೂ ಪಕ್ಕ. ಅದು ಮಿಸ್ ಮಾಡೋಂಗೆ ಇಲ್ಲ. ಅದು ಲೈಕ್ ಮೂವಿ ಏನು ಹೇಳ್ಬೇಕಂದ್ರೆ ಲೈಕ್ ಮಫ್ತಿಗೆ ಇದು ಪ್ರೀಕ್ವೆಲ್ ಥರ ಮಾಡಿರೋದ್ರಿಂದ ಫಸ್ಟ್ ಪಾಯಿಂಟ್ ಅದರಲ್ಲಿದ್ದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ ಲೈಕ್ ನನಗೆ ಇಷ್ಟ ಆಗಿದ್ದು ಲೈಕ್ ಶಿವಣ್ಣ ಆ್ಯಕ್ಟಿಂಗ್. ಎಂಟೈರ್ ಮೂವಿ ನಿಂತಿರೋದೇ ಶಿವಣ್ಣ ಮೇಲೆ. ಆ್ಯಂಡ್ ಮಫ್ತಿಗಿಂತ ತುಂಬ ಚೆನ್ನಾಗಿ ಮೇಕಿಂಗ್ ಇದೆ ಇದರಲ್ಲಿ. ಲೈಕ್ ಎಲಿವೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಅಲ್ಲಿಗೂ ಇಲ್ಲಿಗೂ ಅಂದರೆ ಹೀರೋಯಿನ್ಸ್ ಅಲ್ಲೂ ಲೈಕ್ ಅಂಥ ರೋಲ್ ಇರಲಿಲ್ಲ, ಇದು ಸೇಮ್ ಇದೆ. ಬಟ್ ರವಿ ಬಸ್ರೂರ್ ಅಗೇನ್ ಟುಕ್ ದ ಶೋ ಅಂತ ಹೇಳ್ಬೋದು. ಸಿನಿಮಾಟೋಗ್ರಾಫರ್ ನರ್ತನ್, ಶಿವಣ್ಣ, ರವಿ ಬಸ್ರೂರ್ ಇವ್ರದ್ದೇ ಮೂವಿ ಚೆನ್ನಾಗಿದೆ. ಇದು ಆ್ಯಕ್ಷನ್ ಚೆನ್ನಾಗಿದೆ, ಹೀರೋ ಆ್ಯಕ್ಷನ್ ಚೆನ್ನಾಗಿದೆ. BGM ವಾಸ್ ಫ್ಯಾಂಟಾಸ್ಟಿಕ್, ಐ ಲೈಕ್ ದಟ್. ಆ್ಯಂಡ್ ದೆನ್ ಇಟ್ಸ್ ಆ್ಯಕ್ಚುಲಿ ಸೊಸೈಟಿ ಬೇಸ್ಡ್ ಮೂವಿ ಐ ಫೆಲ್ಟ್. Hero took the instant actions regarding any bad situations, regarding means he doesn't take it in a lag way. He take instant actions. That would be great, and our society has to follow that. I felt like that. Thank you. ಸಿನಿಮಾ ಚೆನ್ನಾಗಿತ್ತು ಮ್ಯಾಮ್. ಒಂದು ಸೋಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲಿ ಕರಿ ಕೊಟ್ಟು ಯೂಸ್ ಆಗಲ್ವೋ ಅಲ್ಲಿ ಕರಿ ಪಂಚೆ ಕರಿ ಶರ್ಟ್ ಯೂಸ್ ಆಗುತ್ತೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ಇಷ್ಟ ಆಯ್ತಾ ಮೂವಿ ಇಷ್ಟ ಆಯಿತು. ಬಟ್ ಏನಂದರೆ ಲಾಸ್ಟಲ್ಲಿ ತುಂಬ ಎಳ್ದಿದ್ದಾರೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ನಿದ್ದೆ ಎಳೆಯುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಮೂವಿ. ಯಾವ ಥರ ಮೂವಿ ಅಂತ ಹೇಳ್ತೀರಾ ಇದನ್ನ? ಸೋಷಿಯಲ್ ಸಬ್ಜೆಕ್ಟ್ ಮ್ಯಾಮ್. ಈಗ ಸಮಾಜದಲ್ಲಿ ಏನಾದ್ರು ತಪ್ಪಾಗ್ತಿದ್ರೆ ಅದು ನೋಡಿಕೊಂಡು ಕಾನೂನು ಕಡೆಯಿಂದ ಏನು ಸರಿ ಮಾಡೋಕ್ಕಾಗಿಲ್ಲ ಅಂದರೆ ಆಗ ಸ್ವಂತ ನಿರ್ಧಾರ ತೊಗೊಂಡು ನಮ್ಮಿಂದ ಕೆಟ್ಟದಾದ್ರೂ ಅದು ಇನ್ನೊಬ್ರಿಗೆ ಒಳ್ಳೇದಾಗ್ತಿದೆ ಅನ್ನೋ ಕಾರಣ ಇದ್ದರೆ ಸಾಕು. ಆ ಬೇಸಿಕ್ ಮೇಲೆ ಮೂವಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಭೈರತಿ ರಣಗಲ್ ಸಿನಿಮಾ ಶಿವಣ್ಣನವರ ಅಭಿಮಾನಿಗಳಿಗೆ ಎಷ್ಟು ಖುಷಿಪಡಿಸಿದೆ ಅಂತ ಹೇಳಿ. ಇದೇ ರೀತಿ ಕನ್ನಡ ಸಿನಿಮಾಗಳು ಸಕ್ಸಸ್ ಆಗಬೇಕು. ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು. ಭೈರತಿ ರಣಗಲ್ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.